ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುಳಿ ಕಾಡು ಮೇಡುಗಳು ವಸಂತವಾಗುತ್ತ ಮುಟ್ಟೋಣ. ವಸಂತವಾಗುತ್ತ ಮುಟ್ಟೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಹೊಸ ಎಚ್ಚರದೊಳು ಬದುಕೋಣ. ಕಣ್ಣಿನ ಕಣ್ಣೊಳು ನಾಡಿನ ಕನಸನ್ನು ಬಿತ್ತೋಣ. ನಾಡಿನ ಕನಸನ್ನು ಬಿತ್ತೋಣ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಪ್ರೀತಿಯ ಹಣತೆಯ ಹಚ್ಚೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈ ಕಡೆ ಕೇಳಿ. ಇವತ್ತು ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಕೊಟ್ಟಂತಹ ಮನೆ ಕೆಲಸವನ್ನ ಎಲ್ಲ ನೋಡ್ಬಿಟ್ಟು ಆನಂತರ ಪಾಠ ಬೇಗ ಬೇಗನೆ ಇರಿ. ಈ ಕಡೆ ಕೇಳಿ. ಇನ್ಮೇಲೆ ನೀವು ಹೋಮ್ವರ್ಕ್ನ ನಿಮ್ಮ ಬೆಂಚ್ ಲೀಡರ್ ತೋರಿಸ್ಬಿಡ್ರಿ. ಅರ್ಥಾಗುತ್ತಲ್ಲ ಹೇಳೋದ? ಬೆಂಚ್ ಲೀಡರ್ ಅಷ್ಟೇ ನಾನು ತೋರಿಸ್ತೀನಿ. ಈ ಕಡೆ ಕೇಳಿ. ಈಗ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಯಾವುವು? ರಾಮಾಯಣ ಮತ್ತೆ ಹಾಗೂ ಭಗವದ್ಗೀತೆ, ವೇದಗಳು, ಉಪನಿಷತ್ತುಗಳು ಇವೆಲ್ಲವೂ ಕೂಡ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು. ಈ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಒಂದಾಗಿರ್ತಕ್ಕಂತಹ ಮಹಾಭಾರತದ ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರಗಳು ಯಾವುವು? ಮಹಾಭಾರತದ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳು ಯಾವ್ಯಾವ ಪಾತ್ರಗಳು ಮಹಾಭಾರತದಲ್ಲಿ ಬರ್ತವೆ? ಮಹರ್ಷಿ ಮಹಾಭಾರತದಲ್ಲಿ ಬರ್ತಾರೆ.
ಮೃಗಂಡಳೆ ಬರ್ತಾರೆ. ಓಕೆ, ಆಮೇಲೆ ಅಭಿಮನ್ಯು ಬರ್ತಾರೆ. ಹೌದಾ? ಈಗ ನೋಡಿ, ಈ ಮಹಾಭಾರತದ ಕಥೆಯಲ್ಲಿ ಬರ್ತಕ್ಕಂತಹ ಒಂದು ಭಾಗವಾಗಿರ್ತಕ್ಕಂತಹ ಅಥವಾ ಈ ಮಹಾಭಾರತ ಕಥೆಯಲ್ಲಿ ಪ್ರಮುಖವಾಗಿ ನಾವು ಕೌರವರು ಮತ್ತೆ ಪಾಂಡವರ ಬಗ್ಗೆ ನಾವು ಕೇಳಿ. ಅದರಲ್ಲಿ ಈ ಕೌರವರು ಮತ್ತೆ ಪಾಂಡವರು ಇವರಿಬ್ಬರ ನಡುವೆ ಒಂದು ಘೋರವಾಗಿರ್ತಕ್ಕಂಥ ಯುದ್ಧ ನಡೆಯುತ್ತೆ. ಯಾವುದದು? ಕುರುಕ್ಷೇತ್ರ ಯುದ್ಧ. ಈ ಕುರುಕ್ಷೇತ್ರ ಯುದ್ಧ ಅಂತಕ್ಕಂಥದ್ದು ಪಾಂಡವರು ಮತ್ತು ಕೌರವರ ನಡುವೆ ನಡೆದಂತಹ ಒಂದು ಯುದ್ಧ ಆಯಿತು. ಈ ಕುರುಕ್ಷೇತ್ರ ಯುದ್ಧ ನಡೆದಂತಹ ಕುರುಕ್ಷೇತ್ರ ಸ್ಥಳದಲ್ಲಿ ನಡೆದಂತಹ ಈ ಒಂದು ಯುದ್ಧ ಕೌರವರ ಮತ್ತೆ ಪಾಂಡವರ ನಡುವೆ ನಡೆದಂತ 18 ದಿನ ನಡೆದಂತಹ ಘೋರವಾದಂತಹ ಯುದ್ಧ. ಈ ಯುದ್ಧ ನಡೆಯುವಾಗ ಕೌರವರ ಬಳಿ 11 ಅಕ್ಷೋಹಿಣಿ ಸೈನ್ಯ ಇದೆ, ಪಾಂಡವರ ಬಳಿ 7 ಅಕ್ಷೋಹಿಣಿ ಸೈನ್ಯ. ಈ ಕುರುಕ್ಷೇತ್ರ ಯುದ್ಧದ ಸನ್ನಿವೇಶಗಳನ್ನ ಬಹಳ ಸುಂದರವಾಗಿ ನಿಮಗೆ ಇಟ್ಟಿರ್ತಕ್ಕಂಥ ಒಂದು ಪದ್ಯ ಭಾಗದಲ್ಲಿ ಕವಿ ರನ್ನ ಬರೀತಾರೆ. ಆ ಪದ್ಯ ಭಾಗವನ್ನು ನಾವಿವತ್ತು ನೋಡೋಣ. ಚಲಮನೆ ಮೇರೆವೆ, ಚಲಮನೆ ಮೇರೆವೆ. ಈ ಚಲಮನೆ ಮೇರೆವೆ ಪದ್ಯ ಭಾಗದಲ್ಲಿ ಕವಿ ರನ್ನ ಬರೆದಿರ್ತಕ್ಕಂತಹ ಈ ಒಂದು ಪದ್ಯ ಭಾಗದ ಬಗ್ಗೆ ನಾವಿವತ್ತು ನೋಡೋಣ. ಅದಕ್ಕೂ ಮೊದಲು ರನ್ನ ಕವಿಯ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಚಲಮನೆ ಮೇರೆವೆ ಈ ಪದ್ಯ ಭಾಗವನ್ನ ಕವಿ ರನ್ನ ಬರೆದಿರ್ತಕ್ಕಂಥ ಈ ಒಂದು ಪದ್ಯ ಭಾಗ. ಮೊದಲಿಗೆ ರನ್ನ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿ ರನ್ನ ಕ್ರಿಸ್ತ ಶಕ ಸುಮಾರು 949ರಲ್ಲಿ ಅಂದ್ರೆ 10ನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಅಂದ್ರೆ ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದಂಥವರು. ಕವಿ ರನ್ನ ಚಾಲುಕ್ಯ ದೊರೆಯಾಗಿರ್ತಕ್ಕಂತಹ ತೈಲಪ, ಈ ತೈಲಪ ರಾಜನ ಆಸ್ಥಾನದಲ್ಲಿ ರಾಜ ಕವಿಯಾಗಿದ್ದಂಥವನು ರನ್ನ. ಈ ರನ್ನ ಮುಧೋಳ ಗ್ರಾಮದಲ್ಲಿ ಆತನ ಒಂದು ಸಣ್ಣ ಪರಿಚಯವನ್ನು ನೋಡೋಣ. ಮುಧೋಳ ಗ್ರಾಮದಲ್ಲಿ ತನ್ನ ತಂದೆ ಮತ್ತು ತಾಯಿ ಬಳೆಯ ಮಾಲಾರವನ್ನು ಹೊತ್ತು ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ಬಳೆಯ ಮಾಲಾರವನ್ನ ಹೊತ್ತು ಜೀವನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವ್ಯಾಪಾರ ಆದ್ರೆ ಮಾತ್ರ ಅವತ್ತಿನ ದಿನ ಹೊಟ್ಟೆ ತುಂಬ ಊಟ, ಇಲ್ಲ ಅಂತಂದ್ರೆ ಅವತ್ತಿನ ದಿನ ಉಪವಾಸ. ಇಂತಹ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಂತಹ ಕುಟುಂಬ ರನ್ನನ ಕುಟುಂಬ. ಹಾಗಾಗಿ ಆ ರನ್ನನ ಜೀವನದಲ್ಲಿ ಏನಾದ್ರೂ ನಾನು ಕಲಿಲೇಬೇಕು, ಶಿಕ್ಷಣವನ್ನ ಪಡಿಬೇಕು ಅಂತಕ್ಕಂಥದ್ದು ರನ್ನನ ಮಹದಾಕಾಂಕ್ಷೆ ಆಗಿದೆ. ಹಾಗಾಗಿ ಕವಿ ರನ್ನ ಅಲ್ಲಿಂದ ಆ ಮುಧೋಳಲ್ಲಿನಿಂದ ಸೀದಾ ಅವನು ತಲಕಾಡಿಗೆ ಬರ್ತಾನೆ. ಯಾಕೆ ಬಂದ ತಲಕಾಡಿಗೆ? ಅಲ್ಲಿ ಅತ್ತಿಮೊಬ್ಬ ಇದ್ದಾರೆ, ಅಜಿತ ಸೇನಾಚಾರ್ಯರ ಶಿಷ್ಯ ವರ್ಗ ಎಲ್ಲ ಇತ್ತು. ಹಾಗಾಗಿ ಶಿಕ್ಷಣವನ್ನ ಕಲಿಯೋದಕ್ಕೆ ಅವನು ಅಲ್ಲಿಗೆ ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ಆ ರನ್ನ ಅಜಿತ ಸೇನಾಚಾರ್ಯರ ಬಳಿ ಹೋಗಿ ಶಿಕ್ಷಣಕ್ಕೆ
ನನಗೆ ಶಿಕ್ಷಣ ಕಳಿಸ್ಕೊಡಿ ಅಂತೇಳಿ ಕೇಳ್ಕೊಳ್ತಾನೆ. ಆಗ ಅಜಿತಾಸೇನಾಚಾರ್ಯರು ಅವನನ್ನ ಹೀಯಾಡಿಸಿ ಹೀಗಳೆದು ಕಳಿಸ್ತಾರೆ. ಶಿಕ್ಷಣ ಅಂತಕ್ಕಂಥದ್ದು, ವಿದ್ಯೆ ಅಂತಕ್ಕಂಥದ್ದು ಇದೇನು ಬಳೆಯ ಮಾಲಾರ ಅಂತ ತಿಳ್ಕೊಂಡ, ನಿನಗೆ ನಿನ್ನಂತವರಿಗೆಲ್ಲ ಈ ಶಿಕ್ಷಣ ಅಂತೇಳಿ ವಾಪಸ್ ಕಳಿಸ್ಕೊಡ್ತಾರೆ. ಕಾರಣ ಇಷ್ಟೇ, ಅವನಿಗಾಗ್ಲೇ 14 ವರ್ಷ ವಯಸ್ಸಾಗಿದೆ. ಈ 14 ವರ್ಷ ವಯಸ್ಸಾದ ಮೇಲೆ ಅಕ್ಷರಾಭ್ಯಾಸವನ್ನ ಕಲಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅವನಿಗೆ ವಾಪಸ್ ಕಳಿಸ್ಕೊಡ್ತಾರೆ. ಅವನು ಆ ಅಜಿತಾಸೇನಾಚಾರ್ಯ ಗುರುಗಳು ತನ್ನ ಶಿಷ್ಯರಿಗೆ ಒಂದು ದೊಡ್ಡ ಮರದ ಕೆಳಗಡೆ ವಿದ್ಯೆಯನ್ನ ಕಲಿಸ್ತಾ ಇರ್ತಾರೆ. ಆ ಕಲಿಸುವಂತ ಸಂದರ್ಭದಲ್ಲಿ ಇವನು ದೂರದಲ್ಲಿ ಒಂದು ಮರದ ಮೇಲೆ ಕುತ್ಕೊಂಡು ಅದನ್ನೆಲ್ಲವನ್ನು ಗಮನಿಸ್ತಾ ಇರ್ತಾನೆ. ಅವನು ಹೋದ ಮೇಲೆ ಮರಳನ್ನ ಸಮ ಮಾಡಿಕೊಂಡು ಅಕ್ಷರಗಳನ್ನ ತಿದ್ದುತ್ತಾನೆ. ಎಷ್ಟರ ಮಟ್ಟಿಗೆ ಅಕ್ಷರ ತಿದ್ದುತ್ತಾನೆ ಅಂತಂದ್ರೆ, ಅಕ್ಷರಗಳನ್ನ ತಿದ್ದಿ ಈ ಬೆರಳಿನ ತುದಿಯಲ್ಲಿ ರಕ್ತ ಸುರಿಯುವ ಹಾಗೆ ತಿದ್ದುತ್ತಾನೆ. ಅಷ್ಟರ ಮಟ್ಟಿಗೆ ಅವನಿಗೆ ಅಕ್ಷರ ಕಲಿತಕ್ಕಂತ ಒಂದು ಆಸಕ್ತಿ ರನ್ನನಿಗಿತ್ತು. ಹಾಗಾಗಿ ಈ ರೀತಿಯಾಗಿ ರನ್ನ ಅಕ್ಷರಾಭ್ಯಾಸವನ್ನ ಮಾಡ್ತಾನೆ. ಕೊನೆಗೊಂದು ದಿನ ಅಜಿತಾಸೇನಾಚಾರ್ಯರು ಅದನ್ನ ಗಮನಿಸಿದ ಮೇಲೆ, ಇಂತಹ ವಿದ್ಯಾರ್ಥಿಗಳಿಗೆ ನಾನು ಅಕ್ಷರಾಭ್ಯಾಸವನ್ನ ಕಲಿಸದೆ ನಾನು ವಾಪಸ್ ಕಳಿಸ್ಬಿಟ್ಟಲ್ಲ ಅಂತೇಳಿ ಅವರಿಗೆ ತುಂಬಾ ನೋವಾಗುತ್ತೆ. ಆ ನೋವಾದಂತಹ ಸಂದರ್ಭದಲ್ಲಿ ಕೊನೆಗೆ ಅವನನ್ನ ಶಿಷ್ಯನನ್ನಾಗಿ ಕೂತ್ಕೊಂಡು ಎಲ್ಲ ರೀತಿಯ ಸಕಲ ವಿದ್ಯೆಗಳನ್ನು ಅವನಿಗೆ ದಾರಿ ಇರ್ತಾರೆ. ಹೀಗೆ ದಾರಿ ಇರದ ಮೇಲೆ ರನ್ನ ಎಷ್ಟರ ಮಟ್ಟಿಗೆ ಕಲಿತಾನೆ ಅಂತಂದ್ರೆ, ಇತರ ಎಲ್ಲ ಶಿಷ್ಯ ವರ್ಗದಲ್ಲಿಯೇ ಇವನು ಅತ್ಯಂತ ಉನ್ನತ ಮಟ್ಟದ ಒಂದು ಶಿಕ್ಷಣವನ್ನು ಕಲಿತಂತ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿಯಾಗಿ ಮುಂದೆ ಅವನು ಬೃಹತ್ ಗ್ರಂಥಗಳನ್ನ ಬರೆಯುವ ಒಬ್ಬ ಕವಿಯಾಗಿ, ಮಹಾಕವಿಯಾಗಿ, ಕವಿ ಚಕ್ರವರ್ತಿ ಎನಿಸಿಕೊಂಡು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವನು ಅಜರಾಮರವಾಗಿ ಉಳಿತಾನೆ. ಇದು ರನ್ನನ ಜೀವನ ಚರಿತ್ರೆ. ನೋಡ್ಕೊಳ್ಳಿ, ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಅಂದ್ರೆ ಈಗಿನ ಮುಧೋಳ ಗ್ರಾಮದಲ್ಲಿ 949ರಲ್ಲಿ ಅಂದ್ರೆ 10ನೇ ಶತಮಾನದಲ್ಲಿ ಜನಿಸ್ತಾನೆ. ಇವನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನು ಚಾಲುಕ್ಯ ದೊರೆಯಾದ ತೈಲಪ್ಪನ ಆಸ್ಥಾನದಲ್ಲಿ ಕವಿಯಾಗಿರ್ತಾನೆ. ಇವನು ಬರೆದಂತಹ ಕೃತಿಗಳು ಅಂತಂದ್ರೆ ಸಾಹಸ ಭೀಮ ವಿಜಯ, ಅದನ್ನ ಗದಾಯುಧ ಅಂತ ಕೂಡ ಕರೀತಾರೆ. ಸಾಹಸ ಭೀಮ ವಿಜಯ. ಪಂಪ ಭಾರತದಲ್ಲಿ ಅರ್ಜುನನನ್ನ ಕಥಾನಾಯಕನಾಗಿ ವರ್ಣಿಸಿದ್ರೆ, ರನ್ನ ಈ ಗದಾಯುದ್ಧದಲ್ಲಿ ಅಥವಾ ಸಾಹಸ ಭೀಮ ವಿಜಯ ಎಂಬ ಕೃತಿಯಲ್ಲಿ ಭೀಮನನ್ನ ಕಥಾನಾಯಕನನ್ನಾಗಿಟ್ಕೊಂಡು ಕೃತಿಯನ್ನ ಬರೀತಾ ಹೋಗ್ತಾನೆ. ರನ್ನ ಮಹಾಕವಿಯನ್ನು ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಎಂಬುದರಲ್ಲಿ ಬರೆದಂತಹ ಒಂದು ಕೃತಿ. ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ಜೊತೆಗೆ ರನ್ನ ಕಂದ ಎಂಬ ನಿಘಂಟನ್ನು ಕೂಡ ಬರೆದಿರುವುದಾಗಿ ತಿಳಿದು ಬರುತ್ತದೆ. ಇವರಿಗೆ ತೈಲಪ್ಪನು ಕವಿ ಚಕ್ರವರ್ತಿ ಎಂಬ ಬಿರುದನ್ನ ಕೊಟ್ಟರು. ಈತನ ಕನ್ನಡದ ರತ್ನತ್ರಯದಲ್ಲಿ ಒಬ್ಬರಾಗಿದ್ದರು. ಕವಿಯರಿ ರನ್ನ ಕನ್ನಡದ ರತ್ನತ್ರಯದಲ್ಲಿ ಇವನು ಕೂಡ ಒಬ್ಬನಾಗಿದ್ದಾನೆ. ಹಾಗೆಯೇ ಈ ರನ್ನ ಕವಿ ಬರೆದಿರ್ತಕ್ಕಂತಹ ಈ ಪದ್ಯದ ಭಾಗದಲ್ಲಿ ಕವಿಯ ಆಶಯ ಏನು ಅನ್ನೋದು ಕೂಡ ನಾವು ಕಾಣಬಹುದಾಗಿದೆ. ನೋಡಿ, ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶೈಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನನಿಗೆ ನೀಡುತ್ತಾರೆ. ಆದರೆ ದುರ್ಯೋಧನ ಅದಕ್ಕೊಪ್ಪದೆ ತಾನು ಯುದ್ಧವನ್ನೇ ಮಾಡುವುದಾಗಿ ತಿಳಿಸುತ್ತಾನೆ.
ಈ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕದಾಗಿ ಇಲ್ಲಿ ನಿರೂಪಿತವಾಗಿದೆ. ಛಲಮನೆ ಮೇರೆ ಎಂಬ ಪದ್ಯಭಾಗವನ್ನು ಪ್ರೊಫೆಸರ್ ಅಂಪ ನಾಗರಾಜಯ್ಯ ಅವರು ಸಂಪಾದಿಸಿರುವ ರನ್ನ ಸಂಪುಟದ ಪುಟದ ಸಂಖ್ಯೆ 239 ಮಹಾಕವಿ ರನ್ನನ ಸಾಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯ ಭಾಗದ 5ನೇ ಆಶ್ವಾಸದಿಂದ ಪಂಚಮಾಶ್ವಾಸ ಪದ್ಯ ಸಂಖ್ಯೆಯಲ್ಲಿ ಆರಿಸಿಕೊಳ್ಳಲಾಗಿದೆ. ಈ ಸಾಹಸ ಭೀಮ ವಿಜಯ ಈ ಕೃತಿಯಲ್ಲಿ ಆಯ್ದಂತಹ ಒಂದು ಪದ್ಯ ಭಾಗವೇ ಛಲಮನೆ ಬೇರೆವೆ ಅಂತ. ಛಲಮನೆ ಬೇರೆವೆ ಅಂತ ನೋಡಿ. ಈ ಪದ್ಯ ಭಾಗದಲ್ಲಿ ಕವಿಯ ಆಶಯ ಏನಪ್ಪಾ ಅಂತಂದ್ರೆ, ರಣರಂಗದಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ನಡೀತಾ ಇದೆ. 9 ದಿನಗಳ ಕಾಲ ಯುದ್ಧ ನಡೆದಿದೆ. 9 ದಿನಗಳ ಕೊನೆಯ 9ನೇ ದಿನದ ಕೊನೆಯ ಭಾಗದಲ್ಲಿ ಭೀಷ್ಮ ಶರಶೈಯಲ್ಲಿ ಮಲಗಿದ್ದಾರೆ. ಅಂದು ಸಂಜೆ ಈ ದುರ್ಯೋಧನನ ತಂದೆ ತಾಯಿಗಳು, ಯಾರು? ದುರ್ಯೋಧನನ ತಂದೆ ಮತ್ತು ತಾಯಿ ಧೃತರಾಷ್ಟ್ರ ಮತ್ತು ಗಾಂಧಾರಿ, ಇವರಿಬ್ಬರು ದುರ್ಯೋಧನನಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ಮಗು, ನೀನು ನಾಡಿನ ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ತಾತ ಭೀಷ್ಮರ ಸಲಹೆಯನ್ನ ಪಡೆದುಕೋ, ಅವರ ಆಶೀರ್ವಾದವನ್ನು ಪಡೆದುಕೋ ಅಂತ ಹೇಳಿ ಭೀಷ್ಮನ ಬಳಿ ಕಳಿಸ್ಕೊಡ್ತಾರೆ. ಆಗ ಭೀಷ್ಮರ ಬಳಿ ಬಂದಂತಹ ಈ ದುರ್ಯೋಧನ ಭೀಷ್ಮನನ್ನ ಕೇಳ್ಕೊಳ್ತಾನೆ, ತಾತ, ನಾನು ನಾಳೆ ನಡೀತಕ್ಕಂಥ ಯುದ್ಧದಲ್ಲಿ ನನ್ನ ಕರ್ತವ್ಯ ಏನು, ನನ್ನ ಕೆಲಸ ಏನು ಅಂತ ಹೇಳಿ ಕೇಳ್ತಾರೆ. ಆಗ ಭೀಷ್ಮರು ಅವನಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ಏನದು ಅಂತಂದ್ರೆ, ನೀನು ಪಾಂಡವರೊಂದಿಗೆ ಸಂಧಿಯನ್ನ ಮಾಡಿಕೊಂಡು ಬದುಕಬೇಕು ಅಂತಕ್ಕಂಥ ಸಲಹೆಯನ್ನು ಕೊಡ್ತಾರೆ. ಪಾಂಡವರ ಜೊತೆ ನೀನು ಸೋದರ ಭಾವತ್ವದಿಂದ ಸಂಧಿ ಮಾಡಿಕೊಂಡು ನೀನು ಅಣ್ಣ ತಮ್ಮಂದಿರಂತೆ ಜೊತೆಯಾಗಿ ಬದುಕ್ರಿ ಅಂತ ಹೇಳಿ ತಿಳಿಸ್ತಾರೆ. ಅದಕ್ಕೆ ಆ ದುರ್ಯೋಧನ ಹೇಳ್ತಾನೆ, ಯಾವತ್ತೂ ಕೂಡ ಅದಕ್ಕೆ ದುರ್ಯೋಧನ ಒಪ್ಪಲಿಲ್ಲ. ಮೊದಲೇ ಛಲದಂಕ ಮಲ್ಲ, ಛಲದಲ್ಲಿ ದುರ್ಯೋಧನ, ಸಾಹಸದಲ್ಲಿ ಭೀಮ ಆದ್ರೆ, ಪರಾಕ್ರಮದಲ್ಲಿ ಅರ್ಜುನ ಆದ್ರೆ, ಧರ್ಮದಲ್ಲಿ ಧರ್ಮರಾಯನ ಹೇಗೋ, ದಾನದಲ್ಲಿ ಕರ್ಣ ಹೇಗೋ, ಹಾಗೆ ಛಲದಲ್ಲಿ ದುರ್ಯೋಧನ. ಈ ಮಹಾಭಾರತ ಕಥೆಯಲ್ಲಿ ಛಲದಂಕ ಮಲ್ಲನಾಗಿರ್ತಕ್ಕಂಥ ದುರ್ಯೋಧನ ಅದಕ್ಕೆ ಒಪ್ಪಲಿಲ್ಲ. ಅದು ಮುಂದೆ ಏನಾಯ್ತು ಅನ್ನೋದೇ ಈ ಒಂದು ಪ್ರತಿಭಾಗದಲ್ಲಿ ಬರ್ತಕ್ಕಂಥ ನೋಡೋಣ. ಮುಂದೆ ನೋಡ್ಕೊಳ್ಳಿ, ಪ್ರವೇಶ. ಆಮೇಲೆ ಈ ಪದ್ಯ ಭಾಗವನ್ನ ಬಿಡಿಸಿ ಓದೋದು ಹೇಗೆ ಅಂತ ಕೂಡ ಕೊಟ್ಟಿದ್ದಾರೆ. ಪದ ವಿಂಗಡಣೆ ಮಾಡಿ ಓದಿ ಅಂತ ಹೇಳಿ ಅದನ್ನ ಮನೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ಪದ್ಯ ಅನ್ಕೊಳ್ಳೋಣ ಈಗ. ಪ್ರವೇಶ. ಪಂಪ ಕವಿಯ ನಂತರ ಕಾಣಬರುವ ಕವಿಶಕ್ತಿ ಎಂದರೆ ರನ್ನ. ಈತನ ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ. ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ. ಯುದ್ಧಕ್ಕೆ ಕಾರಣ ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವಾಗುಳ್ಳವನು. ಭೀಷ್ಮರ ಎದುರಿನಲ್ಲಿ ಸಂಧಿಗೆ ಒಪ್ಪದ ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಇಲ್ಲಿ ಮನಗಾಣಬಹುದು. ಅಂದ್ರೆ ಅವನು ರಕ್ತಗತವಾಗಿ ಬಂದಿರತಕ್ಕಂತಹ ಛಲದ ಗುಣ ಏನಿದೆ, ಆ ಗುಣದಿಂದಾಗಿ ದುರ್ಯೋಧನ ಯಾವ ಕಾರಣಕ್ಕೂ ನಾನು ಪಾಂಡವರೊಂದಿಗೆ ರಾಜಿಯನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ತಿಳಿಸ್ತಾನೆ.
ಜೊತೆಗೆ ಯುದ್ಧವನ್ನು ಮಾಡಿಯೇ ತೀರುತ್ತೇನೆ, ಯುದ್ಧವೇ ನನಗೆ ಕ್ಷತ್ರಿಯನ ಪರಮ ಗುಣ ಅನ್ನುವ ರೀತಿಯಲ್ಲಿ ಅವನು ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಿದ್ದಾನೆ ದುರ್ಯೋಧನ. ಆದ್ರೆ ಯಾವ ಕಾರಣಕ್ಕೂ ಕೂಡ ನಾನು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ತಿಳಿಸ್ತಾನೆ. ಹಾಗಾಗಿ ಭೀಷ್ಮನಿಗೆ ಅವರು ಯಾವ ಕಾರಣಕ್ಕೂ ನಾನು ರಾಜಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ ತಿಳಿಸ್ತಾ ಈ ಪದ್ಯ ಭಾಗದಲ್ಲಿ ಅವನ ಛಲವನ್ನ ನಾವು ಕಾಣಬಹುದಾಗಿದೆ. ಪಂಪ ಬಿಟ್ರೆ ನೆಕ್ಸ್ಟ್ ಶಕ್ತಿ ಕವಿಯಾಗಿ ರನ್ನ ಸಾಹಸ ಭೀಮ ವಿಜಯದಲ್ಲಿ ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಇಲ್ಲಿ ಕೊಡ್ತಾನೆ. ಇದು ಸಾಹಸ ಭೀಮ ವಿಜಯ ಅಂತಕ್ಕಂಥದ್ದು ಒಂದು ರೀತಿಯ ಸಿಂಹಾವಲೋಕನದ ಕ್ರಮದಲ್ಲಿರ್ತಕ್ಕಂಥ ಶ್ರೇಷ್ಠ ಕಾವ್ಯ ಆಗಿದೆ. ಹಾಗಾಗಿ ಯುದ್ಧ ಅಂತಕ್ಕಂಥದ್ದು ಅದರಿಂದ ಯಾವುದೇ ರೀತಿಯ ಪ್ರಯೋಜನಗಳು ಆಗೋದಿಲ್ಲ. ಯಾವುದೇ ಒಂದು ದೇಶ ಆಗಲಿ, ಒಂದು ರಾಜ್ಯದಾಗ್ಲಿ, ಅಥವಾ ಯಾವುದೇ ಒಂದು ಎರಡು ಕುಟುಂಬಗಳಾಗ್ಲಿ ಹೊಡೆದಾಡಿದ್ರೆ ಅಥವಾ ಯುದ್ಧ ಮಾಡಿದ್ರೆ ಅದರಿಂದ ಸರ್ವನಾಶನೆ ವಿಧಾನ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಆಗೋದಿಲ್ಲ ಅನ್ನೋದಕ್ಕೆ ಹಿಂದೆ ನಡೆದಂತಹ ಕುರುಕ್ಷೇತ್ರ ಯುದ್ಧಗಳೇ ಅಥವಾ ರಾಮಾಯಣದಲ್ಲಿ ನಡೆದಂತಹ ರಾಮ ಮತ್ತು ರಾವಣನ ನಡುವೆ ನಡೆದಂತಹ ಯುದ್ಧ ಆಗಲಿ ನಮ್ಮ ಕಣ್ಮುಂದೆ ಉದಾಹರಣೆಗಳಾಗಿ ನಿಲ್ತವೆ. ಹಾಗೆಯೇ ಈ ಕುರುಕ್ಷೇತ್ರ ಯುದ್ಧ ಕೂಡ ಒಂದು. ಆ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ ಛಲವನ್ನ ಯಾವ ರೀತಿ ಇದನ್ನ ವರ್ಣಿಸಿದ್ದಾನೆ ಅನ್ನೋದನ್ನ ನಾವು ನೋಡಬಹುದಾಗಿದೆ. ನೋಡ್ರಿ, ಇಲ್ಲಿ ಪದ್ಯವನ್ನು ನಾವು ನೋಡೋಣ. ದುರ್ಯೋಧನನ ಛಲ ಯಾವ ರೀತಿ. ಈಗ ಶರಶ್ರೇಣಿಯಲ್ಲಿ ಭೀಷ್ಮ ತಾತನಾಗಿರ್ತಕ್ಕಂಥ ಭೀಷ್ಮ ಮಲಗಿದ್ದಾನೆ. ದುರ್ಯೋಧನ ಅವನ ಸಲಹೆಯನ್ನ ಕೇಳೋದಕ್ಕೆ ಬಂದಿದ್ದಾನೆ. ಆಗ ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂಭಾಷಣೆ ಈ ಛಲಮನೆ ಬೇರೆ ಅಂತಕ್ಕಂಥ ಒಂದು ಪದ್ಯ ಭಾಗ. ವಚನ: ಇಂಬುಕೆ ಒಪ್ಪಡೆ ಪಾಂಡವರ ನೊಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವ ಕ್ರಮದೊಳ್ ನಡೆವಂತು ಮಾಡ್ಪಂ ಇನ್ನುವರಂ ಎಮ್ಮಂದುದಂ ಇಂಬುಕೈದವರ್ ಮೀರುವರಲ್ಲ ನೀನು ಎಮ್ಮ ಪೇಳುದಂ ಮೀರದೆ ನೆಗಳ್ವೇಳ್ಕುಂ ಎನೆ ಸುಯೋಧನಂ ಮುಗುಳ್ನಗೆ ನಕ್ಕು. ಅಂದ್ರೆ ಇಲ್ಲಿ ಭೀಷ್ಮ ಅವನ ಬಳಿ ಹೋದಂತಹ ದುರ್ಯೋಧನನಿಗೆ ಹೇಳ್ತಾ ಇದ್ದಾರೆ ಏನಂತ, ನೀನು ಅವರ ಪಾಂಡವರ ಜೊತೆ ಸಂಧಿಯನ್ನ ಮಾಡ್ಕೋ, ಇಂಬುಕೈ ಅಪ್ಪಡೆ, ಇಂದು ನೀನು ನನ್ನ ಮಾತನ್ನ ಕೇಳುವುದಾದರೆ ಪಾಂಡವರ ಒಡಂಬಡಿಸಿ, ಪಾಂಡವರನ್ನ ಸೇರಿಸಿ ನಿನ್ನ ಜೊತೆಯಲ್ಲಿ ಕೂಡಿಸಿ ಸಂಧಿಯಂ ಮಾಡಿಕೋ, ಇಬ್ಬರ ಜೊತೆಗೆ ಸೇರಿಸಿ ನಾನು ಸಂಧಿಯನ್ನ ಮಾಡ್ತೇನೆ. ತಲೆ ಸಂಧಿಯನ್ನ ಮಾಡ್ತೇನೆ, ಇಬ್ಬರನ್ನು ಒಂದು ಕಡೆ ಸೇರಿಸಿ ರಾಜಿ ಮಾಡಿಸ್ತೇನೆ, ಅವ್ರ ಜೊತೆ ಸಂಧಿ ಮಾಡಿಕೊಂಡು ಪಾಂಡವರ ಜೊತೆ ನೀನು ಆರಾಮಾಗಿ ಇರ್ಬೋದು ಅಂತೇಳಿ ಭೀಷ್ಮ ದುರ್ಯೋಧನನಿಗೆ ಹೇಳ್ತಾನೆ. ಪೂರ್ವ ಕ್ರಮದೊಳ್ ನಡೆವಂತು, ಹಿಂದೆ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿಯಲ್ಲಿ ನೀನು ಪೂರ್ವ ಕ್ರಮದಲ್ಲಿ ನಡೆಯುವ ಹಾಗೆ ನಡೆದುಕೊಂಡು ಹೋಗ್ಬೋದು, ಈಗಲೂ ಕಾಲ ಮಿಂಚಿಲ್ಲ ಅಂತೇಳಿ ಭೀಷ್ಮ ದುರ್ಯೋಧನನಿಗೆ ಸಲಹೆಯನ್ನು ಕೊಡ್ತಾನೆ. ಮಾಡ್ಕೊಂ, ಹಿಂದೆ ನಡೆಯುವ ರೀತಿಯಲ್ಲಿ ನಾನು ಮಾಡ್ತೇನೆ. ಇನ್ನು ಎನ್ನವರು ಎಂದುದಂ ಇಂಪುಕೈ, ಅವರ್ ಮೀರುವರಲ್ಲ. ಇಂದು ನಾನು ಹೇಳಿದ ಹಾಗೆ ನೀನು ಮಾಡೋದಾದ್ರೆ ಪಾಂಡವರು ಕೂಡ ನನ್ನ ಮಾತನ್ನ ಮೀರುವರಲ್ಲ, ಅವ್ರು ಮೀರೋದಿಲ್ಲ. ನಾನು ಹೇಳಿದಂಗೆ ಅವರು ಕೂಡ ಕೇಳ್ತಾರೆ. ನೀನು ಎಮ್ಮ ಪೇಳುದಂ, ನೀನು ನಾನು ಹೇಳಿದ ರೀತಿಯಲ್ಲಿ ಮೀರದೆ, ನನ್ನ ಮಾತಿಗೆ ಎದುರಾಡದೆ, ನನ್ನ ಮಾತನ್ನು ಮೀರದೆ, ನೆಗಳ್ವೇಳ್ಕೊಮ್ಮೇನೆ, ನಾನು ಹೇಳಿದಂತೆ ನೀನು ಕೇಳಿದ್ದೆ ಆದ್ರೆ ಕೇಳು ನನ್ನ ಮಾತನ್ನ, ಪಾಂಡವರು ಕೂಡ ಒಪ್ಕೊಳ್ತಾರೆ ಅಂತ ಹೇಳಿದಾಗ ಸುಯೋಧನ ಮುಗುಳ್ನ,
ಆ ದುರ್ಯೋಧನ ಆತ ಭೀಷ್ಮನ ಮಾತಿಗೆ ಮುಗುಳ್ನಗ್ತಾನೆ. ಮುಗುಳ್ನಕ್ಕು ಹೇಳ್ತಿದ್ದಾನೆ, ನಿಮಗೆ ಪೊಡೆಮೊಟ್ಟು ಕೋಪಿ ಸಮಕಟ್ಟಿಂ ಬಂದೆನ ಹಿತರೋಳ್ ಸಂದೇನೆ. ದುರ್ಯೋಧನ, ತಾತ ನಿಮಗೆ ಪೊಡೆಮೊಟ್ಟು ಕೋಪಿಂ, ನಿಮಗೆ ಪೊಡೆಮೊಟ್ಟು ಕೋಪಿಂ ಸಂಧಿಯಂ ಕೋಪಿಂ ಸಮಕಟ್ಟಿಂ ಬಂದೆ ನಹಿತರೋಳ್ ಸಂಧಿಯನೆ. ಸಮಕೊಡಿಸಲೆಂದು ಬಂದೆನೆ, ಸಮರದೊಳಗಿನ ಗಜ್ಜ ಪೇಣ ಆಗುವುದು ಕಜ್ಜಂ. ಎಷ್ಟು ಚೆನ್ನಾಗಿ ಹೇಳ್ತಿದ್ರು ನೋಡಿ ತಾತ. ನಾನು ನಿಮ್ಮ ಸಲಹೆಯನ್ನು ಕೇಳೋದಕ್ಕೆ ಬಂದಿದ್ದೀನಿ. ನಾನು ಆಗ ನೀನ್ ಹೇಳ್ತಾ ಇದೀಯಾ, ನಿಮಗೆ ಪೊಡೆಮೊಟ್ಟು ಕೋಪಿಂ, ನಿಮ್ಮ ಆಶೀರ್ವಾದವನ್ನು ಪಡ್ಕೊಂಡು ಹೋಗೋದಕ್ಕೆ ನಾನು ಬಂದಿದ್ದೀನಿ. ಸಮಕಟ್ಟಿಂ ಬಂದೆನ ಹಿತರೋಳ್, ನನಗೆ ವಿರುದ್ಧವಾಗಿರ್ತಕ್ಕಂಥ ನನ್ನ ಶತ್ರುಗಳು, ಅಹಿತರು, ಹಿತವಲ್ಲದವರು, ಶತ್ರುಗಳು, ಅವರ ಜೊತೆ ನೀನು ಸಮನಾಗಿ ಬಾಡು ಅಂತ ಹೇಳ್ತಾ ಇದೆಯಲ್ಲ. ಸಮಕಟ್ಟಿಂ ಅಹಿತರೋಳ್, ನನ್ನ ವಿರೋಧಿಗಳು, ಶತ್ರುಗಳು, ಅವರ ಜೊತೆ ನೀನು ಸಮನಾಗಿ ಬಾಡು ಅಂತ ಹೇಳ್ತಾ ಇದೆಯಲ್ಲ. ಸಂಧಿಯಲ್ಲಿ ಅವ್ರ ಜೊತೆ ನಾನು ಸಂಧಿ ಮಾಡ್ಕೊಳ್ಳ? ಸಮ ಕೊಡಿಸಲೆಂದು ಬಂದೇನೆ, ಅವ್ರ ಜೊತೆ ನಾನು ಸಂಧಿ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ ಅಂತ ತಿಳ್ಕೊಂಡ್ರ? ಇಲ್ಲ. ಸಮರದೊಳಗಿನ ಗಜ್ಜ, ನಾಳೆ ನಡೀತಕ್ಕಂತ ಆ ಸಮರದಲ್ಲಿ ಎನಗೆ ಅಜ್ಜ ಯಾವುದು ಕಜ್ಜಂ, ನಾನು ಯಾವ ಕೆಲಸವನ್ನ ಮಾಡ್ಲಿ, ನನ್ನ ಕೆಲಸ ಏನು, ನಾಳೆ ನಡೀತಕ್ಕಂತ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಕೆಲಸ ಏನು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾನೆ. ಆ ರೀತಿ ಸಲಹೆಯನ್ನು ಕೇಳ್ತಾ ಇದ್ದಾನೆ. ಅಂದ್ರೆ ಇಷ್ಟೇ ಆಗಲಿ, ಭೀಷ್ಮ ಅವನು ಪಾಂಡವರು ಮತ್ತು ಕೌರವರನ್ನ ಸಮನಾಗಿ ಕಂಡಂತಹ ಒಬ್ಬ ಧರ್ಮಾತೀತವಾಗಿರ್ತಕ್ಕಂಥವನು, ನ್ಯಾಯ ನೀತಿ ಧರ್ಮದಿಂದ ಇದ್ದಂತಹ ಒಬ್ಬ ಭೀಷ್ಮ ಪಿತಾಮಹ ಅಷ್ಟೇ ಸಮಾಧಾನದಲ್ಲಿ ಇರ್ತಾ ಇದ್ದಾರೆ. ಅವನಿಗೆ ರಾಜಿ ಮಾಡಿಕೊಂಡು ಮೊದಲಂತೆ ಹೇಳುವಂಥದ್ದು ಎಷ್ಟೆಷ್ಟು ಹೇಳ್ತಾನೆ. ಆದ್ರೆ ಅವನು ದುರ್ಯೋಧನ ಹೇಳೋದಿಲ್ಲ. ನೆಲಕ್ಕಿರಿವೆನೆಂದು ಬಗೆದಿರೆ ಛಲಕ್ಕಿರಿವೆ, ಪಾಂಡು ಸುತರೊಡನೆಲ್ಲ ನೀನಿದು ಪಾಂಡೆಲನೆಗೆ ದಿನಪ ಸುತಂ ಕೊಲಿಸಿದ ನೆಲನೊಡನೆ ಮತ್ತೆ ಕುಡಿದು ವಾಳದಪ್ಪನೆ ಹೇಳ್ತಿದ್ದಾನೆ ದುರ್ಯೋಧನ. ನೆಲಕ್ಕಿರಿವೆನೆಂದು ಬಗೆದಿರೆ, ಈ ನಾನು ನೆಲಕ್ಕೋಸ್ಕರ ಬದುಕಿದ್ದೀನಿ ಅಂತ ತಿಳ್ಕೊಂಡ್ರ? ಇಲ್ಲ, ನಾನು ಛಲಕ್ಕಾಗಿ ಬದುಕಿದ್ದೀನಿ ಅಂತ ನೀವು ನೋಡ್ಬೋದು. ಇಲ್ಲಿ ಈ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ, ಶರಶ್ಮಿಯಲ್ಲಿ ಮಲಗಿದ್ದಾನೆ ಭೀಷ್ಮ. ಅವನು ದುರ್ಯೋಧನ ಅಲ್ಲಿ ಸಲಹೆಯನ್ನು ಕೇಳೋದಕ್ಕೆ ಬಂದಿದ್ದಾನೆ. ಆಗ ನಡೆದಂತಹ ಒಂದು ಸಂಭಾಷಣೆ ಇದು ನೋಡಿ. ನೆಲಕ್ಕಿರುವೆನೆಂದು ಬಗೆದಿರೆ ಛಲಕ್ಕಿರಿವೆ, ಪಾಂಡು ಸುತರೊಡನೆ ನೆಲನಿದು ಪಾಂಡೆಲನೆಗೆ ದಿನಪ ಸುತಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳದಪ್ಪನೆ. ಎಷ್ಟು ಚೆನ್ನಾಗಿರ್ತಿದ್ದಾನೆ ದುರ್ಯೋಧನ. ನಾನು ನೆಲಕ್ಕೋಸ್ಕರ ಹೆದರಿಕೊಂಡು ಬರಲಿಲ್ಲ, ಈ ರಾಜ್ಯದ ಆಸೆಗೋಸ್ಕರ ನಾನು ನನ್ನ ಬಳಿ ಬರಲಿಲ್ಲ. ನೆಲಕ್ಕೆ ಆಸೆ ಬಿಟ್ಟು ಆಸೆಗೆ ಪಟ್ಟು ನಾನು ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಆ ರೀತಿ ಬಗೆದ ನನ್ನನ್ನ ಛಲಕ್ಕಿರಿವೆ, ನನ್ನಲ್ಲಿರ್ತಕ್ಕಂಥ ಛಲಕ್ಕಾಗಿ ನಾನು ಬದುಕೋನು. ಪಾಂಡು ಸುಂದರ ನೆಲನಿದು, ಆ ಪಾಂಡುವಿನ ಮಕ್ಕಳು ಇರ್ತಕ್ಕಂಥ ನೆಲ ಪಾಂಡೆಲನಾಗಿ ನನಗಿದು, ಇದು ಹಾಳು ಬಿದ್ದಂತಹ ನೆಲ. ಇದು ಹಾಳು ಬಿದ್ದಂತಹ ನೆಲಕ್ಕೆ ಸಮ. ಬಾಳು ಬಿದ್ದದ್ದು ಗೊತ್ತಾಗುತ್ತಲ್ಲ, ಬಂಜರು ಭೂಮಿ, ಯಾವುದೇ ರೀತಿ ಬೆಳೆ ಬೆಳೆದೇ ಇರ್ತಕ್ಕಂಥ ಭೂಮಿಗೆ ಪಾಳು ಭೂಮಿ ಅಂತ ಕರೀತಾರೆ. ಪಾಳು ಬಿದ್ದಂತ ಭೂಮಿ, ಬಂಜರು ಭೂಮಿ ಅಂತಾರೆ. ಆ ಭೂಮಿಗೆ ಸಮನಾಗಿರ್ತಕ್ಕಂಥದ್ದು ಈ ಪಾಂಡವರು ಇರ್ತಕ್ಕಂಥ ನೆಲ ಇದು. ಹಾಗಾಗಿ ಪಾಂಡೆಲನಿಗೆ ಪಾಳಿದ್ದಂತಹ ನೆಲ ಇದು ನನಗೆ. ದೀನಪ ಸುತ ನಾನು ಕೋರಿಸಿದ. ಯಾರು ದೀನಪ ಸುತ ಅಂದ್ರೆ
ದಿನಪ ದಿನಪ ಅಂದ್ರೆ ಯಾರು? ಕರ್ಣ. ದಿನಪ ಸುತ ಅಂದ್ರೆ ಕರ್ಣ. ದಿನಪ ಅಂದ್ರೆ ಸೂರ್ಯ. ದಿನ ದಿನಕರ. ದಿನಕರ ಸೂರ್ಯನಿಗಿರ್ತಕ್ಕಂಥ ಇನ್ನೊಂದು ಹೆಸರು. ಗೊತ್ತಾಯ್ತಾ? ರವಿ ರವಿ ಸುತ. ದಿನಪ ಸುತ. ದಿನಪ ಸುತ ಅಂದ್ರೆ ಕರ್ಣ. ಕರ್ಣನಂ ಅಂದ್ರೆ ದಿನಪ ಸುತನಂ ಕೊಲಿಸಿದ. ಕರ್ಣನನ್ನ ಕೊಲ್ಲಿಸಿದಂತಹ ನೆಲನೊಡನೆ, ಸತ್ತಂತಹ ಈ ನೆಲನೊಡನೆ ಮತ್ತೆ ಪುದುವಾಳಪ್ಪನೇ ಮತ್ತೆ ನಾನು ಇಲ್ಲಿ ಬದುಕ್ತೀನಿ ಅಂತ ತಿಳ್ಕೊಂಡಿದ್ದೀನ? ಇಲ್ಲ, ಖಂಡಿತ ಇಲ್ಲ. ಮತ್ತೆ ಈ ನೆಲಕ್ಕೋಸ್ಕರ ನಾನು ಬದುಕೋದಿಲ್ಲ. ಇದು ಬಾಳಕ್ಕೆ ಸಮ ಇದು ಅಂತ. ಪಾಂಡವರು ಇರ್ತಕ್ಕಂಥ ಈ ನೆಲ ನನಗೆ ಬಾಳು ಬಿದ್ದ ಭೂಮಿಯ ಹಾಗೆ ಅಂತ. ಇಷ್ಟು ಕೇಳಿ ಪದ್ಯ ಅರ್ಥ ಆಗ್ತಿದೆ ಹೇಳೋದು? ಒಂದ್ಸರಿ ಕೊಟ್ಟಿರೋದು ಚಲಮನೆ ಮೆರೆಗಳು ನಿಮಗೆ ಕೊಳೆಮಟ್ಟು ಕೋಪಿ ಸಮಕಟ್ಟೆ ಬಂಧನ ಇತರೋಳ್ ಅಹಿತರೋಳ್ ಬಂಧನ ಅಹಿತರೋಳ್ ಬಂಧನ ಅಹಿತರೋಳ್ ಸಂಧಿಯೇನ ಸಮಗೊಳಿಸಲೆಂದು ಬಂಧನೆ ಸಮರದೊಳ ಗಜ್ಜ ಆವುದು ಗಜ್ಜಂ ನೆಲಕ್ಕಿರುವುದನ್ನು ಎಂದು ಬಗೆದಿರೆ ಚಲಕ್ಕಿರುವೆ ಪಾಂಡು ಸುತರೋಳ್ ನೆಲವಿದು ಚಲನಿನಗೆ ದಿನಪದ ಸುತನಂ ಕೊಲಿಸಿದ ನೆಲೆನೊಡನೆ ಮತ್ತೆ ಪುದುವಾಳ್ಪಿನೆ ಪುದುವಾಳ್ದಪ್ಪನೆ ಕೂತು 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 ಹೇಳಮ್ಮ. ಪುಸ್ತಕ ತೆಗೆದುಕೋ. ನಿಮಗೆ ಕೊಡೆಮಟ್ಟು ಕೋಪ ಈ ಸಮಕಟ್ಟಿಂ ಬಂದೆ ಐತರೋಳ್ ಸಂಧಿಯನ್ ಏಂ ಸಮಕೋಳಿಸಲ್ ಎಂದು ಬಂದೇನೆ ಸಮರದೋಳ್ ಎನಗೆ ಅಜ್ಜ ಪೇರಂ ಆವುದು ಕಜ್ಜಂ ನೆಲಕ್ಕಿರುವೆನೆಂದು ಬಗೆದರೆ ಎಂದು ಬಗೆದಿರೆ ಚಲಕ್ಕಿರುವೆಂ ಪಾಂಡು ಸುತರೋಳ್ ಈ ನೆಲನಿದು ಪಾಳ್ನೆಲನಗೆ ದಿನಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪ್ಪನೆ ಕೂತು ಕೂತು. ನೋಡಿ ಇಲ್ಲಿ ದುರ್ಯೋಧನ ಅವನು ತಾತನ ಬಳಿ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬರ್ತಾನೆ ವಿನಃ ರಾಜಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದನ್ನೇ ಹೇಳ್ತಾನೆ ಇಲ್ಲಿ ಭೀಷ್ಮ ಎಷ್ಟೇ ಹೇಳಿದ್ರು ಕೂಡ ಅವನು ಒಪ್ಪೋದಿಲ್ಲ. ನಿನ್ನ ಆಶೀರ್ವಾದವನ್ನ ಪಡೆಯಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ನೋಡಿ ನಾವು ಹಿಂದೆ ಹೋದಾಗ ಇಲ್ಲಿ ನಮಸ್ಕರಿಸಿ ಹೋಗಲೆಂದು ಬಂದನೆ ಹೊರತು ಶತ್ರುಗಳೊಡನೆ ಒಪ್ಪಂದವನ್ನು ಏರ್ಪಡಿಸುವುದಕ್ಕೆಂದು ಬಂದನೆ ಅಜ್ಜ. ಯುದ್ಧದಲ್ಲಿ ಇಂದು ನನ್ನ ಕಾರ್ಯವೇನೆಂಬುದನ್ನು ಹೇಳಿರಿ ಅಂತ. ನಾನು ನಾಳೆ ನಡೀತಕ್ಕಂಥ ಯುದ್ಧದಲ್ಲಿ ನನ್ನ ಕೆಲಸ ಏನು, ಯಾವ ರೀತಿ ನಾನು ಯುದ್ಧವನ್ನು ಮಾಡಬೇಕು ಅದರ ಬಗ್ಗೆ ಹೇಳಿ ಅಜ್ಜ ಅಂತ ಹೇಳಿ ಭೀಷ್ಮನನ್ನ ಕೇಳ್ತಾನೆ. ನೀವು ನೋಡ್ಬೋದು ಅಲ್ಲಿ ಅವನ ಮುಖದಲ್ಲಿ ಇರ್ತಕ್ಕಂತಹ ಛಲದ ಗುಣ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನಾವು ಕಾಣ್ಬೋದು ಚಿತ್ರದಲ್ಲಿ. ಹಾಗೇನೆ ನೋಡಿ, ನೆಲಕ್ಕಿರುವೆನೆಂದು ಬಗೆದಿರೆ ಜಲಕ್ಕಿರಿವೆ ಪಾಂಡು ಸುತನ ನೆಲವಿದು ಪಾಂಡೆನಗೆ ದಿನಪಸುತ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಗನೆ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಭೂಮಿಗಾಗಿ ಹೋರಾಡುವನೆಂದು ಭಾವಿಸಿದ ರಾಜ, ನಾನು ಈ ಭೂಮಿಗೋಸ್ಕರ ಹೋರಾಡತಕ್ಕಂಥವನಲ್ಲ, ಛಲಕ್ಕಾಗಿ ಪಾಂಡವರೊಡನೆ ಹೋರಾಡ್ತೇನೆ. ಅವರ ವಿರುದ್ಧವಾಗಿ ನಾನು ಹೋರಾಡ್ತಕ್ಕಂಥ ಛಲದಿಂದ ಬದುಕತಕ್ಕಂಥವ್ರು. ಈ ಭೂಮಿ ನಾನು ಮತ್ತೆ ಪುದುವಾಳ್ತೇನೆ, ಮತ್ತೆ ಬಾಳುವೇನೆ ಅಂತ ತಿಳ್ಕೊಂಡ್ರ ಖಂಡಿತ ಇಲ್ಲ. ನಾನು ಈ ಭೂಮಿ ನನಗೆ ಪಾಂಡಭೂಮಿಗೆ ಸಮಾನ. ಹಾಗಾಗಿ ನಾನು ಮತ್ತೆ ಈ ಪಾಂಡವರಿರ್ತಕ್ಕಂಥ ಭೂಮಿಯಲ್ಲಿ ನಾನು ಬಾಳ್ತೀನಿ ಅಂತ ನೀವು ಕನಸು ಕಾಣಬೇಡಿ. ನಾನು ಪಾಂಡವರ ಸಂಹಾರಕ್ಕಾಗಿನೇ ಇರ್ತಕ್ಕಂಥವ್ರು ಅಂತ ಹೇಳಿ ತನ್ನ ತಾತನಾದ ಭೀಷ್ಮನಿಗೆ ಸಲಹೆಯಿಂದ ಕೇಳಲು ಬಂದಂಥವರು ಆ ಭೀಷ್ಮನಿಂದಿಗೆ ಮಾತನಾಡ್ತಾರೆ. ಇದು ಛಲದಿಂದ ಬದುಕತಕ್ಕಂಥ ದುರ್ಯೋಧನನ ಒಂದು ಸಾಹಸದ
ಛಲದ ಮಾತುಗಳನ್ನು ನಾವಿಲ್ಲಿ ಪದ್ಯ ಭಾಗದಲ್ಲಿ ಕಾಣಬಹುದು. ಉಳಿದಂತಹ ಪದ್ಯ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಬರ್ಕೊಳ್ಳಿ, ಹೋಮ್ವರ್ಕ್ ಬರ್ಕೊಳ್ಳಿ ಬೇಗ ಬೇಗ. ದುರ್ಯೋಧನ ದುರ್ಯೋಧನನ ಛಲದ ಮಾತುಗಳನ್ನು ಸಂಗ್ರಹಿಸಿ ಬರೆಯಿರಿ. ನಾಳೆ ಮುಂದಿನ ನೆಕ್ಸ್ಟ್ ಅಲ್ಲಿ ಬರುವಾಗ ಅದನ್ನ ಬರ್ತೀನಿ.